ನಮಸ್ತೆ ಸ್ನೇಹಿತರ, ನಾನು ನಿಮ್ಮ ಸಚಿನ್ ಫರ್ನಾಂಡಿಸ್. ಇವತ್ತು ನಾನು ಒಂದು ಫ್ರೂಟ್ಸಿನ ವಿಷಯದಲ್ಲಿ ನಿಮಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದು ಒಂದು ಫ್ರೂಟ್ಸು. ಇದರ ಹೆಸರು ಯಾರಿಗೆಲ್ಲ ಗೊತ್ತುಂಟು ನಿಮ್ಮ ಭಾಷೆಯಲ್ಲಿ ಕಮೆಂಟ್ ಮಾಡ್ಬೋದು. ಇದು ನನಗೆ ಗೊತ್ತಿರೋ ಪ್ರಕಾರ ಇದು ರಮ್ಟಾನ್ ಒಂದು ಹಣ್ಣು. ರಮ್ಟಾನ್ ಅಂದ್ರೆ ತಿನ್ಲಿಕ್ಕೆ ಆಗ್ತದೆ. ಇದು ಈಗ ಒಂದು ಮೇ ಇಂದ ಸೀಸನ್ ಸ್ಟಾರ್ಟ್ ಆಗ್ತದೆ. ಮೇ, ಜೂನ್, ಜುಲೈ 3 ತಿಂಗಳು ಇದರ ಸೀಸನ್ ಇರ್ತದೆ. ಇದು ಬೇರೆ ಬೇರೆ ಕಲರ್ ಅಲ್ಲಿ ಬರ್ತದೆ. ಒಂದು ಕೆಂಪು, ಒಂದು ಯೆಲ್ಲೋ, ಇನ್ನೊಂದು ಲೈಟ್ ಪಿಂಕ್ ಕಲರ್ ಅಲ್ಲಿ ಬರ್ತದೆ. 3 ಕಲರ್ ಅಲ್ಲಿ ಬರ್ತದೆ. ಒಟ್ಟಿಗೆ 5 ನಮೂನೆಯದ್ದು ರಮ್ಟಾನ್ ಕೃಷಿ ಇರುತ್ತಂತೆ. ಇದರಲ್ಲಿ ಈಗ ನಾವು ನೆಲ್ಲಿಯಡಿಯಲ್ಲಿ ಒಂದು ಮನೆಯಲ್ಲಿ 50 ಸಸಿಗಳನ್ನು ಇವರು ಸಾಕಿದ್ದಾರೆ. ಇವರು ಒಂದು ಬೆಳ್ತಂಗಡಿಯವರಿಗೆ ಕೃಷಿ ಮಾಡ್ಲಿಕ್ಕೆ ಕೊಡ್ತಾ ಇದ್ದಾರೆ. ಅಂದ್ರೆ ರಮ್ಟಾನ್ ಕೃಷಿ ಕಟ್ ಮಾಡಿ ಕೊಂಡು ಹೋಗ್ತಾರೆ ಇವರು. 1 ಕೆಜಿಗೆ 300 ರೂಪಾಯಿ ಹಾಗೆ ಇವರಿಗೆ ಸಿಗುತ್ತೆ. ಇವರು ಈಗ ಇವರ ಮೂಲ ಕಸುಬು ಅಂದ್ರೆ ಇದು ರಮ್ಟಾನ್ ಕೃಷಿ. ಇವರಿಗೆ ಈ ಜಾಗದಲ್ಲಿ ನೋಡಿ ಎಷ್ಟು ಚೆಂದಾಗಿ ರಮ್ಟಾನ್ ಬೆಳೆಸಿದ್ದಾರೆ. ಇದಕ್ಕೆ ಜಾಸ್ತಿಯಾಗಿ ಬಿಸಿಲು ಬೇಕು. ಇದು ನಿಮ್ಮ ಬಿಸಿಲಿಲ್ಲದ ಸ್ಥಳದಲ್ಲಿ ನೆಟ್ಟರೆ ಇದರಲ್ಲಿ ಎಷ್ಟು ವರ್ಷ ಹೋದ್ರೂ ರಮ್ಟಾನ್ ಕೃಷಿ ಕಡಿಮೆನೇ ಆಗುದು. ಬಿಸಿಲು ಎಷ್ಟು ಬೀಳ್ತದೆ ಅದರಲ್ಲಿ ಅಷ್ಟು ಫಲ ಬರುತ್ತೆ ಅಂತೆ. ಅದಕ್ಕೋಸ್ಕರ ಯಾರಾದ್ರೂ ಕೃಷಿ ಮಾಡುವವರಿದ್ರೆ ರಮ್ಟಾನ್ ಕೃಷಿಯನ್ನು ಬಿಸಿಲಿಗೆ ಬೆಳೆಸಿ. ಮತ್ತೆ ಇದಕ್ಕೆ ನೀರಿನ ಅವಶ್ಯಕತೆ ಜಾಸ್ತಿ ಏನಿಲ್ಲ. ಈಟು ಹಾಕ್ಬೋದು. ಇದಕ್ಕೆ ಯಾವ್ದಾದ್ರು ಈಟು ರಸಗೊಬ್ಬರ ಕೊಟ್ರೆ ಇದಕ್ಕೆ ಕೃಷಿ ಒಳ್ಳೇದು ಬರ್ತದೆ. ನಿಮಗೆ ಯಾರಿಗಾದ್ರೂ ರಮ್ಟಾನ್ ಕೃಷಿ ಬೆಳೆಸುವುದ ಇಷ್ಟ ಇದ್ರೆ ಇದು ಸಂತೆಯಲ್ಲಿ ಸಿಗುತ್ತದೆ. ರಮ್ಟಾನ್ ಸಸಿಗಳು ಸಿಗುತ್ತೆ. ನೀವು ಇದನ್ನು ತೆಕ್ಕೊಂಡು ರಮ್ಟಾನ್ ಕೃಷಿಯನ್ನು ನೀವು ಕೂಡ ಮನೆಯಲ್ಲಿ ಮಾಡಬಹುದು. ಧನ್ಯವಾದಗಳು.